ಇವತ್ತು ವಿಜಯೇಂದ್ರ ನೇತೃತ್ವದ ನಯಾ ಟೀಮ್ ಬಿಜೆಪಿ ಪದಾಧಿಕಾರಿಗಳ ಸಭೆಯಾಗಿದೆ. ಲೋಕಸಭೆ ಹೊತ್ತಿಗೆ ಪಕ್ಷವನ್ನ ಬಲಿಷ್ಠಗೊಳಿಸೋ ಕೆಲಸಕ್ಕೆ ವಿಜಯೇಂದ್ರ ಕೈ ಹಾಕಿದ್ದಾರೆ. ಇದೇ ಹೊತ್ತಲ್ಲಿ ಮೋದಿಯವರ ಕೈ ಬಲಪಡಿಸೋ ಹೊಣೆಗಾರಿಕಾ ಅರಿವನ್ನ ಕೂಡ ಮನದಟ್ಟು ಮಾಡಲಾಗಿದೆ. ಜೊತೆಗೆ ಪಕ್ಷಕ್ಕೆ ಮಗ್ಗುಲ ಮುಳ್ಳಾಗ್ತಾ ಇರೋ ಯತ್ನಾಳ್ ಅವರ ವಿರುದ್ಧ ಕ್ರಮಕ್ಕೂ ಕೂಡ ಪದಾಧಿಕಾರಿಗಳ ಸಭೆಯಲ್ಲಿ ಒತ್ತಾಯ ಕೇಳಿಬಂದಿದೆ. ಬಿಜೆಪಿಯಲ್ಲಿ ಆಂತರಿಕ ಕಲಹ ಮಿತಿ ಮೀರಿದೆ. ಮೈಕ್ ಕಂಡಲ್ಲೆಲ್ಲ ಹಲ್ಲಿಗೆ ಉಪ್ಪಿನ ಪೇಸ್ಟ್ ಉಜ್ತಿರುವ ನಾಯಕರ ಮಾತಿಂದ ಬಿಜೆಪಿ ಗಲಿಬಿಲಿಗೆ ಒಳಗಾಗಿದೆ. ವಿಧಾನಸಭೆ ಸೋಲಿನ ಬಳಿಕ ಪುಟಿದೇಳಬೇಕಿದ್ದ ಕಮಲ ಒಳಜಗಳದಿಂದ ಕಳವಳಗೊಂಡಿದೆ. ಈ ಬೆನ್ನಲ್ಲೇ ವಿಜಯೇಂದ್ರ ನೇತೃತ್ವದ ಹೊಸ ತಂಡದ ಸಭೆ ನಡೆದಿದ್ದು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿ ಬಂದಿದೆ. ಲೋಕಸಭೆ ಚುನಾವಣೆಗೆ ರಾಜ್ಯ ಬಿಜೆಪಿ ರಣತಂತ್ರ. ನೂತನ ಸಾರಥಿಗಳ ಜೊತೆ ವಿಜಯೇಂದ್ರ ಮೀಟಿಂಗ್. ವಿಧಾನಸಭೆ ಎಲೆಕ್ಷನ್ ಪರಿಸ್ಥಿತಿ ಬದಲಿಸಿ ಸಹಜ ಸ್ಥಿತಿಗೆ ಮರಳಬೇಕಿರುವ ಬಿಜೆಪಿ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸಬೇಕಿದೆ. ಆದರೆ ಲೋಕಸಭಾ ಎಲೆಕ್ಷನ್ ಹೊಸ್ತಿಲಲ್ಲಿ ಮಾತಿಗಿಂತ ಉಗುಳಿ ಜಾಸ್ತಿಯಾಗಿದ್ದು ತಾಳ ತಪ್ಪಿದ ಕಮಲಕ್ಕೆ ನಷ್ಟದ ತಕ್ಕಡಿ ತೂಗ್ತಾ ಇದೆ. ಇದೇ ಹೊತ್ತಲ್ಲಿ ರಾಜ್ಯ ಬಿಜೆಪಿ ಹೊಸ ತಂಡ ಮಾತಿಗಿಂತ ಕೃತಿ ಮುಖ್ಯ ಅಂತ ಕರ್ತವ್ಯಕ್ಕೆ ಕುಳಿತಿದೆ. ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಮೊದಲ ಸಭೆ ನಡೆದಿದ್ದು ಸಂಘಟನಾ ಕಾರ್ಯಚಟುವಟಿಕೆಗೆ ಚುರುಕು ಮುಟ್ಟಿಸಿದೆ. ಸಭೆಯಲ್ಲಿ ಗೆಲುವಿನ ಮಂತ್ರ ಬೋಧಿಸಿದ್ದ ವಿಜಯೇಂದ್ರ ಲೋಕಸಭೆ ಎಲೆಕ್ಷನ್ ಜವಾಬ್ದಾರಿ ನೆನಪಿಸಿದ್ರು. ಮೋದಿ ಅವರ ಅಮೃತ ಹಸ್ತದಿಂದ ರಾಮ ಮಂದಿರ ಲೋಕಾರ್ಪಣೆಯಾಗ್ತಾ ಇದೆ. ನಮ್ಮ ಸೌಭಾಗ್ಯ. ಅಂತಹ ಕಾಲಘಟ್ಟದಲ್ಲಿ ನಾವು ಜವಾಬ್ದಾರಿ ತಗೊಂಡಿದ್ದೇವೆ. ಜೆಡಿಎಸ್ ಜೊತೆ ಒಂದಾಗಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಪಕ್ಷ ಗೆಲ್ಲಬೇಕಿದೆ ಅಂತ ವಿಜಯೇಂದ್ರ ಕರೆ ನೀಡಿದ್ರು. ರಾಜ್ಯದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಿದೆ. ಬಿಜೆಪಿಗೆ ದಕ್ಷಿಣ ಭಾರತ ಸುಭದ್ರವಾಗಿದೆ ಅಂತ ತೋರಿಸಬೇಕಿದೆ ಅಂತ ಸವಾಲು ಜ್ಞಾಪಿಸಿದ ವಿಜಯೇಂದ್ರ ಮೋದಿಯವರ ಜನಪ್ರಿಯತೆಯನ್ನ ಮತವಾಗಿ ಪರಿವರ್ತಿಸಬೇಕು. ಕೇಂದ್ರದ ಯೋಜನೆಗಳನ್ನ ಜನರಿಗೆ ಮುಟ್ಟಿಸಲು ಕಾರ್ಯಕರ್ತರನ್ನ ಸಜ್ಜುಗೊಳಿಸಬೇಕು ಅಂತ ಪದಾಧಿಕಾರಿಗಳಿಗೆ ಪಾಠ ಮಾಡಿದ್ರು. ಇನ್ನು ಲೋಕಸಭಾ ಮತದಾನದ ಕೊನೆ ದಿನದವರೆಗೂ ನಿರಂತರ ಹೋರಾಟ ಇರಲಿ. ಗುರಿ ಮುಟ್ಟುವ ತನಕ ವಿಶ್ರಾಂತಿ ಪಡೆಯುವ ಪ್ರಶ್ನೆ ಉದ್ಭವಿಸಬಾರದು ಅಂತ ಹೊಣೆಗಾರಿಕೆಯನ್ನ ನೆನಪಿಸಿದ್ರು. ಇವತ್ತು ನೋಡಿ ನಮ್ಮ ಸೌಭಾಗ್ಯ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಒಂದು ಜವಾಬ್ದಾರಿ ನಾವು ತೆಗೆದುಕೊಂಡಿದ್ದೇವೆ. 28 ಲೋಕಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಚುನಾವಣೆಯನ್ನು ಎದುರಿಸುವ ಮೂಲಕ ಎಲ್ಲ 28 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಗೆಲ್ಲಬೇಕು, ಬಿಜೆಪಿ ಜೆಡಿಎಸ್ ಗೆಲ್ಲಬೇಕು. ಇನ್ನು ಸಭೆಯಲ್ಲಿ ಇತ್ತೀಚಿನ ಅಶಿಸ್ತಿನ ಹೇಳಿಕೆಗಳ ಬಗ್ಗೆಯೂ ಚರ್ಚೆ ಆಗಿದೆ. ಪಕ್ಷಕ್ಕೆ ಮುಜುಗರ ತರುವ ನಾಯಕರ ಬಗ್ಗೆ ಸೂಕ್ತ ಸಂದರ್ಭದಲ್ಲಿ ಕ್ರಮ ಆಗಲಿದೆ ಎಂಬ ಮಾಹಿತಿ ನೀಡಿದ್ರು. ರಾಜ್ಯದಲ್ಲಿ ಪಕ್ಷದ ಘನತೆಗೆ ಚ್ಯುತಿ ಬರುವಂತಹ ಯಾವ ಚಟುವಟಿಕೆಗಳನ್ನು ಪಕ್ಷ ಸಹಿಸೋದಿಲ್ಲ. ಅದರ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು 4 ಗೋಡೆಗಳ ಮಧ್ಯದಲ್ಲಿ ನಡೆದಿದ್ದಾವೆ. ನಮ್ಮ ಕೇಂದ್ರದ ನಾಯಕರು ಸೂಕ್ತವಾದಂತಹ ನಿರ್ಧಾರವನ್ನು ಅತ್ಯಂತ ಸೂಕ್ತವಾದಂತಹ ಸಂದರ್ಭದಲ್ಲಿ ತೆಗೆದುಕೊಳ್ತಾರೆ. ನಾನು ಅದಕ್ಕೆ ಹೇಳಿದ್ದು, ನಾಗರಾವಿಗೆ ಒಂದೊಂದ್ಸರಿ ತಲೆನೋವು ಬಂದಾಗ ಅದು ತಲೆ ಚಚ್ಕೊಳ್ತಾ ಇರ್ತದೆ ಅಂತ ಹೇಳಿ. ಇನ್ನೊಬ್ಬರು ನನ್ನ ಸ್ನೇಹಿತರು ಕೇಳಿದ್ರು, ಅದಕ್ಕೆ ಔಷಧ ಇಲ್ವಾ ಅಂತ. ಔಷಧ ಭಾಳ ಇದಾವೆ. ಸೂಕ್ತ ಸಂದರ್ಭದಲ್ಲಿ ಔಷಧ ಕೊಟ್ಟರೆ ಅದಕ್ಕೆ ಪರಿಹಾರ ಆಗ್ತದೆ, ಕೊಡ್ತೇವೆ ಆದಷ್ಟು ಬೇಗ. ಇತ್ತ ಯಾದಗಿರಿಯಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಮಾತನಾಡಿ ಬಿಎಸ್ವೈಗೆ ಯತ್ನಾಳ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. ಒಟ್ಟಾರೆ ಪಕ್ಷದೊಳಗೆ ಸಿಡಿಯುತ್ತಿರುವ ಡ್ಯಾಮೇಜ್ ಸ್ಟೇಟ್ಮೆಂಟ್ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲು ಸಭೆಯಲ್ಲಿ ನಿರ್ಧಾರವಾಗಿದೆ. ಸೂಕ್ತ ಸಂದರ್ಭ ಕಾಯುವುದಕ್ಕೂ ಮುನ್ನವೇ ಕ್ರಮ ವಹಿಸಿದ್ರೆ ಪಕ್ಷಕ್ಕೆ ಮುಜುಗರ ತಪ್ಪಿಸಬಹುದೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಅಷ್ಟಕ್ಕೂ ಈ ಅಭಿಪ್ರಾಯದಂತೆ ಕ್ರಮ ಆಗುತ್ತಾ ಕಾದು ನೋಡಬೇಕು. ಗಣಪತಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.